ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಭು ಯೇಸುವೆ, ನಮ್ಮ ಜೀವನದ ಪ್ರತಿ ಕ್ಷಣವೂ ನಮ್ಮೊಂದಿಗೆ ನೀವಿದ್ದೀರಿ. ನಮ್ಮನ್ನು ಕಾದು ಸಂರಕ್ಷಿಸುತ್ತೀರಿ. ವಿಶೇಷವಾಗಿ ನಾವು ಪ್ರಲೋಭನೆಗಳಿಗೆ ಒಳಗಾದಾಗ ಅವುಗಳನ್ನು ಎದುರಿಸಲು, ಪ್ರತಿರೋಧಿಸಲು ಬೇಕಾದ ಕೃಪೆಯನ್ನು, ಆತ್ಮಿಕ ಶಕ್ತಿಯನ್ನು ನೀವೇ ನಮಗೆ ಕರುಣಿಸುತ್ತೀರಿ. ಇದಕ್ಕಾಗಿ ನಿಮಗೆ ವಂದನೆ, ಸ್ತುತಿ, ಸ್ತೋತ್ರ, ಆರಾಧನೆ ಪ್ರಭುವೇ. ಪ್ರಭುವಿನ ನುಡಿಗಳನ್ನು ನಾವೀಗ ಆಲಿಸೋಣ. ಅದಕ್ಕೆ ಯೇಸು, ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು ಎಂದು ಸಹ ಪವಿತ್ರ ಗ್ರಂಥ ಹೇಳುತ್ತದೆ ಎಂದು ಉತ್ತರ ಕೊಟ್ಟರು. ಹೀಗೆ ಪಿಶಾಚಿ ಯೇಸುವನ್ನು ನಾನಾ ವಿಧದಲ್ಲಿ ಶೋಧಿಸಿದ ನಂತರ ತಕ್ಕ ಕಾಲ ಬರುವ ತನಕ ಅವರನ್ನು ಬಿಟ್ಟು ಹೋಯಿತು. ಪ್ರಭು ಯೇಸುವೇ, ನೀವು ದೇವರ ಸಮ್ಮುಖದಲ್ಲಿದ್ದಾಗ ಪಿಶಾಚಿಯು ನಿಮ್ಮನ್ನು ಶೋಧಿಸಲು ಪ್ರಯತ್ನಿಸಿತು. ದೇವರನ್ನು ಪರೀಕ್ಷಿಸಲು ನಿಮ್ಮನ್ನು ಪ್ರೇರೇಪಿಸಿದಾಗ ಅದೇ ದೇವವಾಕ್ಯದ ಶಕ್ತಿಯ ಮೂಲಕ ನೀವು ಸ್ವತಃ ಮಾನವ ಸ್ವಭಾವದಲ್ಲಿ, ದೈವ ಸ್ವಭಾವದಲ್ಲಿ ಇದ್ದರೂ ಸಹ ದೇವರ ವಾಕ್ಯವನ್ನು ಉಲ್ಲೇಖಿಸಿ ನೀವು ಪಿಶಾಚಿಯ ಶೋಧನೆಯನ್ನು, ಸೈತಾನನ ಶೋಧನೆಯನ್ನು ಪ್ರತಿರೋಧಿಸುತ್ತೀರಿ ಹಾಗೂ ಗೆಲ್ಲುತ್ತೀರಿ. ಪ್ರಭು ಯೇಸುವೆ, ನಮ್ಮ ಜೀವನದಲ್ಲಿ ಬರುವ ವಿವಿಧ ರೀತಿಯ ಪ್ರಲೋಭನೆಗಳಾದ ದ್ವೇಷ, ಹಗೆತನ, ಮತ್ಸರ, ದುರಾಸೆ, ಜಿಪುಣತನ, ಅನುಮಾನ ಮುಂತಾದ ನಕಾರಾತ್ಮಕ ಪ್ರಲೋಭನೆಗಳನ್ನು ಗೆಲ್ಲಲು ನಮಗೆ ನಿಮ್ಮ ಪ್ರೇರಣೆಯನ್ನು ನೀಡಿರಿ. ನಿಮ್ಮ ದಿವ್ಯ ವಾಕ್ಯದ ಶಕ್ತಿಯ ಬೆಳಕನ್ನು ನಮಗೆ ಅನುಗ್ರಹಿಸಿರಿ. ನಿಮ್ಮನ್ನು ಈಕ್ಷಿಸಿ, ನಿಮ್ಮನ್ನು ಈ ಧ್ವನಿಯನ್ನು ಆಲಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೆ ನಿಮ್ಮ ಕೃಪಾ ಅನುಗ್ರಹಗಳಿಂದ ತುಂಬಿರಿ. ಪ್ರಭು ಯೇಸುವೆ, ಶೋಧನೆಗಳನ್ನು ಗೆಲ್ಲುವುದರ ಮೂಲಕ ನಿಮ್ಮೊಂದಿಗೆ ಹಾಗೂ ಪರಸ್ಪರರೊಂದಿಗೆ ಸಂಬಂಧಗಳನ್ನು ದೃಢಪಡಿಸಿಕೊಳ್ಳುವ ಪ್ರೇರಣೆಯನ್ನು, ದಿವ್ಯ ಶಕ್ತಿಯನ್ನು ಅನುಗ್ರಹಿಸಿರಿ. ಪರಮಪ್ರಸಾದದಲ್ಲಿರುವ ಪ್ರಭು ಯೇಸುವೇ, ಇದೋ ನಿಮ್ಮನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ.